ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ಕ್ರಿಕೆಟ್ಗೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಅದೇ ರೀತಿ ಬ್ಯಾಟಿಗೂ ಅಷ್ಟೇ ವರ್ಷಗಳ ಇತಿಹಾಸ ಇದೆ ಎಂಬುದು ಕುತೂಹಲ. ಒಂದು ಸಾವಿನ ಮೂಲಕ ಈ ಬ್ಯಾಟಿನ ವಿನ್ಯಾಸ ಬದಲಾಗ್ತದೆ. ಈ ಬ್ಯಾಟು ಮೊದಲಿದ್ದಿದ್ದು ಹಾಕಿ ಸ್ಟಿಕ್ನಾಗೆ. 1620ರಲ್ಲಿ ನಡೆದಂಥ ಒಂದು ಪಂದ್ಯದಲ್ಲಿ ಬ್ಯಾಟ್ಸ್ಮನ್ ಹೊಡೆದ ಚೆಂಡನ್ನು ಫೀಲ್ಡರ್ ಕ್ಯಾಚ್ ಕಬಳಿಸಲು ಮುಂದಕ್ಕೆ ಹೋದಾಗ ಆತನ ಕ್ಯಾಚ್ ಹಿಡಿಯುವುದನ್ನು ತಪ್ಪಿಸಲು ಪ್ರಯತ್ನಿಸಿದ ಬ್ಯಾಟ್ಸ್ಮನ್ ಬ್ಯಾಟನ್ನು ಬೀಸಿದಾಗ ಅದು ಆತನ ಮಣಿಶಿರಕ್ಕೆ ತಗಲಿ ಆತ ಸಾವನ್ನಪ್ತಾನೆ. ಅಲ್ಲಿನಿಂದ ಬ್ಯಾಟು ಬದಲಾವಣೆ ಆಗ್ತಾ ಬರ್ತದೆ. ಇವತ್ತು ಜಗತ್ತಿನಲ್ಲಿ ಬ್ಯಾಟು ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ. ಅಲ್ಯೂಮಿನಿಯಂ ಬ್ಯಾಟು, ಮ್ಯಾಂಗೂಸ್ ಬ್ಯಾಟು, ಗ್ರಾಫೈಟ್ ಬ್ಯಾಟು, ಹೀಗೆ ಹಲವಾರು ವಿಧದಲ್ಲಿ ವಿನ್ಯಾಸಗೊಂಡು ಇವತ್ತು ICCಯ ನಿಯಮದಂತೆ ಬ್ಯಾಟ್ಗಳು ಉತ್ಪಾದನೆಗೊಳ್ತವೆ. ಬನ್ನಿ ಈ ಬಗ್ಗೆ ಕುತೂಹಲವಾದ ಕಥೆಯೊಂದನ್ನು ಕೇಳಿ ಬರೋಣ. ಸ್ನೇಹಿತರೆ ನಮಸ್ಕಾರ. ಕ್ರಿಕೆಟ್ ಬ್ಯಾಟಿನ ಪದ ಬಳಕೆಯಾದದ್ದು 1620ರಲ್ಲಿ ಎಂದು ಕ್ರಿಕೆಟ್ ಇತಿಹಾಸಕಾರರು ಹೇಳುತ್ತಾರೆ. ಅದು ಹಾಕಿ ಸ್ಟಿಕ್ಕಿನ ರೀತಿಯಲ್ಲಿದ್ದಿತ್ತು. ಒಂದು ಸಾವು ಕ್ರಿಕೆಟ್ ಬ್ಯಾಟಿನ ವಿನ್ಯಾಸವನ್ನೇ ಬದಲಾಯಿಸಲಿಕ್ಕೆ ವೇದಿಕೆಯಾಗುತ್ತದೆ ಎನ್ನುವುದು ಕುತೂಹಲದ ವಿಚಾರ. ಪಂದ್ಯದ ವೇಳೆ ಫೀಲ್ಡರ್ ಒಬ್ಬ ಕ್ಯಾಚ್ ಕಬಳಿಸುವ ಯತ್ನದಲ್ಲಿದ್ದಾಗ ಅದನ್ನು ತಪ್ಪಿಸಲು ಬ್ಯಾಟ್ಸ್ಮನ್ ಬ್ಯಾಟ್ನಿಂದ ತಡೆಯತ್ನಿಸಿದಾಗ ಫೀಲ್ಡರ್ನ ತಲೆಗೆ ಬ್ಯಾಟ್ ತಗಲಿ ಆತ ಸಾವಿಗೀಡಾಗುತ್ತಾನೆ. ಅಂದಿನಿಂದಲೇ ಬ್ಯಾಟಿನ ಆಕಾರದಲ್ಲಿ ಬದಲಾವಣೆ ಆಗುತ್ತದೆ ಹಾಗೂ ಈಗಿರುವ ಫೀಲ್ಡಿಂಗ್ ನಿಯಮಗಳಲ್ಲಿ ಕ್ಯಾಚ್ ಕಬಳಿಸುವಾಗ ಅಡ್ಡಿ ಮಾಡುವಂತಿಲ್ಲ ಎಂಬ ನಿಯಮವು ಜಾರಿಗೆ ಬರುತ್ತದೆ. 1770ರಲ್ಲಿ ಬ್ಯಾಟ್ಗಳು ಆಯಾತಕಾರದಲ್ಲಿದ್ದವು. ಅಂಡರ್ ಆರ್ಮ್ ಬೌಲಿಂಗ್ ಇದ್ದಾಗ ಇದು ಬ್ಯಾಟ್ಸ್ಮನ್ಗಳಿಗೆ ತೊಂದರೆ ಆಗ್ತಿತ್ತು. ನಂತರ ಉದ್ದದ ಬ್ಯಾಟ್ಗಳು ಬಂದವು. ಸ್ವೀಪ್ ಹೊಡೆತಗಳಿಗೆ ಇದು ತೊಂದರೆಯಾಗುತ್ತಿತ್ತು. ಇದರಿಂದ ನೇರವಾಗಿ ಬ್ಯಾಟ್ಗಳು ಬಂದವು. ಆಗ ಅತಿ ಭಾರವಾದ ಬ್ಯಾಟ್ಗಳು ಇರುತ್ತಿದ್ದವು. ಆ ಬಳಿಕ ಹಗುರವಾದ ಬ್ಯಾಟ್ಗಳನ್ನು ಬಳಸಲಾರಂಭಿಸಿದರು. ಇಲ್ಲಿಯವರೆಗೂ ಬ್ಯಾಟಿನ ಗಾತ್ರ ಮತ್ತು ತೂಕದ ಬಗ್ಗೆ ಯಾವುದೇ ಕಟ್ಟುಪಾಡುಗಳು ಇರಲಿಲ್ಲ. ಆದರೆ 1771ರಲ್ಲಿ ಥಾಮಸ್ ವೈಟ್ ಎಂಬಾತ ರೈಗೇಟ್ ಎಂಬ ತಂಡವನ್ನು ಪ್ರತಿನಿಧಿಸುತ್ತಾ ಹ್ಯಾಂಬಲ್ಡನ್ ಎಂಬ ತಂಡದ ವಿರುದ್ಧ ಪಂದ್ಯದಲ್ಲಿ ವಿಕೆಟಿನಷ್ಟೇ ಅಗಲವಿರುವ ಬ್ಯಾಟ್ ಹಿಡಿದು ಅಂಗಣಕ್ಕೆ ಬಂದ. ಎಲ್ಲರಿಗೂ ಅಚ್ಚರಿ. ಆದರೆ ಇದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾದುದು ಎಂದು ಎಲ್ಲರೂ ವಿರೋಧಿಸಿದರು. ಹ್ಯಾಂಬಲ್ಡನ್ಸ್ ಕ್ಲಬ್ ಅದೇ ಸಂದರ್ಭದಲ್ಲಿ ಬ್ಯಾಟಿನ ಗಾತ್ರದ ಬಗ್ಗೆ ನಿಯಮವನ್ನು ರೂಪಿಸಿತು. ಪ್ರತಿಯೊಂದು ಬ್ಯಾಟಿನ ಅಗಲ 4.25 ಇಂಚು ಇರಬೇಕು ಎಂಬ ನಿಯಮವನ್ನು ತರಲಾಯಿತು. ಇಂಗ್ಲೆಂಡ್ನಲ್ಲಿ ಎಲ್ಲರೂ ಈ ನಿಯಮವನ್ನು ಒಪ್ಪಿಕೊಂಡರು. ಇಲ್ಲಿಂದ ಆಟಗಾರರು ವಿಭಿನ್ನ ರೀತಿಯ ಹೊಡೆತಗಳನ್ನು ಚಾಲನೆಗೆ ತಂದರು. ಆರಂಭದಲ್ಲಿ ಬ್ಯಾಟ್ 2 kg 268 ಗ್ರಾಂ ಇದ್ದಿತ್ತು. ಇಂಗ್ಲಿಷ್ ವಿಲ್ಲೋ ಮರದ ತಿರುಳಿನಿಂದ ಬ್ಯಾಟ್ ನಿರ್ಮಿಸುತ್ತಿದ್ದರು. ಈಗಲೂ ಇಂಗ್ಲಿಷ್ ವಿಲ್ಲೋ ಹಾಗೂ ಕಾಶ್ಮೀರ್ ವಿಲ್ಲೋ ಮರದಿಂದಲೇ ಸಾವಿರದ 1890ರಲ್ಲಿ ಇಂಗ್ಲೆಂಡ್ನ ಬ್ಯಾಟ್ ತಯಾರಿಕಾ ಕಂಪನಿ CCBG ಮರದ ತಿರುಳಿನ ಭಾಗದ ಬದಲು ಮೃದುವಾದ ಭಾಗವನ್ನು ಬಳಸಿ ಬ್ಯಾಟ್ ತಯಾರಿಸಲು ಆರಂಭಿಸಿತು. ಇದು ಹಗುರವಾಗಿದ್ದರಿಂದ ಹೆಚ್ಚು ಆಟಗಾರರು ಖರೀದಿಸಿದರು. ಇಲ್ಲಿಂದ ಹೆಚ್ಚಿನ ಬ್ಯಾಟ್ ತಯಾರಕರು ಇದೇ ರೀತಿಯ ಮರದ ಭಾಗವನ್ನು ಬಳಸಿ ಬ್ಯಾಟ್ ತಯಾರಿಸಲಾರಂಭಿಸಿದರು. ಸಾಕಷ್ಟು ತೆಳ್ಳನೆಯ ಹಾಗೂ ಅಂಚು ಕೂಡ ಹೆಚ್ಚು ದಪ್ಪ ಇರಲಿಲ್ಲ. ಬ್ಯಾಟಿನ ಹಿಡಿ ಚಿಕ್ಕದಾಗಿತ್ತು. ಬ್ಯಾಟ್ ಕೂಡ ಹೆಚ್ಚು ಉದ್ದವಿರುತ್ತಿರಲಿಲ್ಲ. ತೂಕವು 1 kgಗಿಂತ ಹೆಚ್ಚು ಇರುತ್ತಿರಲಿಲ್ಲ. ಬರಬರುತ್ತಾ ಆಟಗಾರರು ಹೊಡೆತಗಳಿಗೆ ಬದಲಾಗಿ ಪ್ಲೇಸ್ಮೆಂಟ್ ಕಡೆಗೆ ಹೆಚ್ಚಿನ ಒತ್ತು ನೀಡಲಾರಂಭಿಸಿದರು.
1800ರಿಂದಲೂ ಕ್ರಿಕೆಟ್ ಬ್ಯಾಟ್ ಇಂಗ್ಲಿಷ್ ವಿಲ್ಲೋ ಮರದಿಂದಲೇ ತಯಾರಿಸುತ್ತಿದ್ದರು. ಕ್ರಿಕೆಟ್ ಯಾವಾಗ ಇಂಗ್ಲೆಂಡ್ನಿಂದ ಇತರ ದೇಶಗಳಿಗೆ ಹರಡಲಾರಂಭಿಸಿತೋ ಅಲ್ಲಿಂದ ಬ್ಯಾಟ್ನಲ್ಲಿ ಹೊಸ ಪ್ರಯೋಗಗಳು, ಅನ್ವೇಷಣೆಗಳು ಆರಂಭವಾಯಿತು. ಭಾರತ, ಆಸ್ಟ್ರೇಲಿಯಾ, ಕೆನಡಾ ಸೇರಿದಂತೆ ಇತರ ದೇಶಗಳಿಗೆ ಕ್ರಿಕೆಟ್ ಪಸರಿಸಿತು. ಈ ದೇಶಗಳಲ್ಲಿ ಸ್ಥಳೀಯ ಮರಗಳನ್ನು ಬಳಸಿ ಬ್ಯಾಟ್ ತಯಾರಿಸುವುದು ಮಾತ್ರವಲ್ಲ, ಇಂಗ್ಲಿಷ್ ವಿಲ್ಲಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಆಸ್ಟ್ರೇಲಿಯಾ ಒಂದು ಹೆಜ್ಜೆ ಮುಂದೆ ಹೋಗಿ ಇಂಗ್ಲಿಷ್ ವಿಲ್ಲೋ ಮರಗಳನ್ನು ಬೆಳೆಸಿ ಬ್ಯಾಟ್ ತಯಾರಿಸಲು ಆರಂಭಿಸಿತು. ಆಸ್ಟ್ರೇಲಿಯಾದ ಹವಾಮಾನಕ್ಕೆ ಇಂಗ್ಲಿಷ್ ವಿಲ್ಲೋ ಮರಗಳು ವೇಗವಾಗಿ ಬೆಳೆದವು, ಆದರೆ ಅವುಗಳು ಕಠಿಣವಾಗಿರದೆ ಬ್ಯಾಟ್ ಬೇಗನೆ ಮುರಿಯುತ್ತಿತ್ತು. ಇದರಿಂದಾಗಿ ಆಸ್ಟ್ರೇಲಿಯಾದಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳ ಬ್ಯಾಟ್ಗಳು ಉತ್ಪನ್ನವಾಗುತ್ತಿದ್ದರೂ ಅದಕ್ಕೆ ಬಳಸುವ ಮರ ಮಾತ್ರ ಆಮದು ಮಾಡಿಕೊಂಡ ಇಂಗ್ಲಿಷ್ ವಿಲ್ಲೋ ಆಗಿತ್ತು. ಆಸ್ಟ್ರೇಲಿಯಾದ ಸಿಡ್ನಿ ಕ್ರಿಕೆಟ್ ಅಂಗಣದ ಆರಂಭಿಕ ಕ್ಯೂರೇಟರ್ ನೆಡ್ ಗ್ರೆಗೋರಿ 1890ರಲ್ಲಿ ಮಾರ್ಟೆನ್ ಬೇ ಹೆಸರಿನ ಮರವನ್ನು ಬಳಸಿ ಬ್ಯಾಟ್ ತಯಾರಿಸಿ ಟೆಸ್ಟ್ ಪಂದ್ಯವನ್ನು ಆಡಿದರು. ಆದರೆ ಆ ಬ್ಯಾಟ್ ಹೆಚ್ಚು ಜನಪ್ರಿಯಗೊಳ್ಳಲಿಲ್ಲ. ಆ ಬ್ಯಾಟ್ನಿಂದ ಎಷ್ಟು ರನ್ ಗಳಿಸರು ಎಂಬ ಬಗ್ಗೆಯೂ ದಾಖಲೆ ಇಲ್ಲ. ಆಸ್ಟ್ರೇಲಿಯಾದ ಅಂಪೈರ್ ರಾಬರ್ಟ್ ಕ್ರೊಕೆಟ್ ಇಂಗ್ಲೆಂಡ್ನ ಹವಾಮಾನವನ್ನೇ ಹೋಲುವ ವಿಕ್ಟೋರಿಯಾದ ಶಫರ್ಡ್ ಫ್ಲಾಟ್ನಲ್ಲಿ ಇಂಗ್ಲಿಷ್ ವಿಲ್ಲೋ ಮರಗಳನ್ನು ಬೆಳೆಸಿದರು. ಇದರಿಂದ ಉತ್ಪಾದನೆಯಾದ ಬ್ಯಾಟ್ಗಳನ್ನು ಆಸ್ಟ್ರೇಲಿಯಾದ ಆಟಗಾರರಾದ ಲಿಂಡ್ಸೆ ಹ್ಯಾಜೆಟ್ ಹಾಗೂ ವಾರ್ವಿಕ್ ಆರ್ಮ್ಸ್ಟ್ರಾಂಗ್ ಮೊದಲಾದ ಆಟಗಾರರು ಬಳಸಿದರು. ಇದರಿಂದಾಗಿ ಆಸ್ಟ್ರೇಲಿಯಾದ ಇಂಗ್ಲಿಷ್ ವಿಲ್ಲೋದಿಂದ ತಯಾರಿಸಿದ ಬ್ಯಾಟ್ಗಳಿಗೂ ಜಗತ್ತಿನಾದ್ಯಂತ ಬೇಡಿಕೆ ಸಿಕ್ಕಿತು. 1960ರಲ್ಲಿ ಸ್ಲೈಜೆಂಜರ್ ಕಂಪನಿಯು ಕ್ರಿಕೆಟ್ ಕಂಪನಿಯನ್ನು ಖರೀದಿಸಿದ ನಂತರ ಆಸ್ಟ್ರೇಲಿಯಾದ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆಯಾಯಿತು. ಮರದ ತಿರುಳಿನಿಂದ ಹಿಡಿದು ವೈಟ್ ವಿಲ್ಲವರೆಗೂ, ಅಂದರೆ ಬಳಸುವ ಮರದ ಗುಣಮಟ್ಟದಲ್ಲಿ ಬದಲಾವಣೆ ಸೇರಿದಂತೆ 1890ರವರೆಗೂ ಕ್ರಿಕೆಟ್ ಬ್ಯಾಟಿನ ವಿನ್ಯಾಸದಲ್ಲಿ ಹೆಚ್ಚು ಬದಲಾವಣೆ ಆಗಲಿಲ್ಲ. 1920 ಮತ್ತು 30ರ ಕೊನೆಯಲ್ಲಿ ಪ್ರಮುಖ ಆಟಗಾರದ ಜಾಕ್ ಹೋಬ್ಸ್, ಬ್ರಾಡ್ಮನ್ ಹಾಗೂ ವ್ಯಾಲಿ ಹ್ಯಾಮಂಡ್ ಅಂದಾಜು 1 kg ತೂಕದ ಬ್ಯಾಟ್ ಬಳಸುತ್ತಿದ್ದರು. ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಬಿಲ್ ಪಾನ್ಸ್ಫೋರ್ಡ್ 1 kg 315 ಗ್ರಾಂ ಭಾರದ ಬ್ಯಾಟ್ ಬಳಸಿದ್ದರು. ಈ ಕಾಲಘಟ್ಟದಲ್ಲಿ ಬ್ಯಾಟ್ಸ್ಮನ್ಗಳು ಅತಿ ಹಗುರವಾದ ಬ್ಯಾಟ್ಗಳನ್ನೇ ಬಳಸುತ್ತಿದ್ದರು. ಪಂದ್ಯವೊಂದರಲ್ಲಿ ಪ್ರತಿದಿನ 110 ಓವರ್ಗಳನ್ನು ಎಸೆಯುತ್ತಿದ್ದರು. ಹೆಚ್ಚು ರನ್ಗಿಂತ ಹೆಚ್ಚು ಕಾಲ ಕ್ರೀಸಿನಲ್ಲಿ ಉಳಿಯುವುದ ಕಡೆಗೆ ಗಮನ ಹರಿಸುತ್ತಿದ್ದರು. ಅದಕ್ಕೆ ಪೂರಕವಾಗಿ ಬ್ಯಾಟ್ ನೆರವಾಗುತ್ತಿತ್ತು. ಹೆಚ್ಚಿನ ಆಟಗಾರರು ಅಬ್ಬರದ ಆಟಕ್ಕೆ ಮನಮಾಡುತ್ತಿರಲಿಲ್ಲ. ಬ್ಯಾಟ್ ಉತ್ಪಾದನೆಯಲ್ಲಿ ಇಂಗ್ಲೆಂಡ್ನ ಪ್ರಭುತ್ವ ನಿಧಾನವಾಗಿ ಕಡಿಮೆಯಾಗತೊಡಗಿತು. ಇಂಗ್ಲಿಷ್ ವಿಲ್ಲೋ ಬದಲಿಗೆ ಭಾರತದ ಕಾಶ್ಮೀರ್ ವಿಲ್ಲೋ ಹೆಚ್ಚು ಜನಪ್ರಿಯವಾಗತೊಡಗಿತು. ಪಾಕಿಸ್ತಾನವೂ ಕೂಡ ಬ್ಯಾಟ್ ಉತ್ಪಾದನೆಗೆ ಮುಂದಾಯಿತು. ಗುಣಮಟ್ಟದಲ್ಲಿ ಇಂಗ್ಲಿಷ್ ವಿಲ್ಲೋ ಬ್ಯಾಟ್ಗಳಷ್ಟು ಉತ್ತಮ ಇಲ್ಲದಿದ್ದರೂ ಕಾಶ್ಮೀರ್ ವಿಲ್ಲೋ ಬ್ಯಾಟಿಗೆ ಹೆಚ್ಚು ಬೇಡಿಕೆ ಬರತೊಡಗಿತು. ಕಾಶ್ಮೀರ್ ವಿಲ್ಲೋ ಕಠಿಣ ಹಾಗೂ ಬಣ್ಣದಲ್ಲಿ ಗಾಢತೆಯಿಂದ ಕೂಡಿರುತ್ತದೆ. ಆದರೆ ಖ್ಯಾತ ಆಟಗಾರರು ಇಂಗ್ಲಿಷ್ ವಿಲ್ಲೋ ಬ್ಯಾಟಿಗೆ ಮೊರೆ ಹೋಗುತ್ತಿದ್ದರು. ಗ್ರೇಮ್ ಪೊಲಾಕ್ ಮತ್ತು ಕ್ಲೈವ್ ಲಾಯ್ಡ್ಸ್ 1 kg 361 ಗ್ರಾಂನ ಇಂಗ್ಲಿಷ್ ವಿಲ್ಲೋ ಬ್ಯಾಟ್ಗಳನ್ನೇ ಬಳಸುತ್ತಿದ್ದರು. ಇದು ಅಬ್ಬರದ ಆಟಕ್ಕೆ ನೆರವಾಗುತ್ತಿತ್ತು. ಕಟ್ ಮತ್ತು ಹುಕ್ಸ್ ಹೊಡೆತಗಳಿಗೆ ಮನಸ್ಸು ಮಾಡುವವರಿಗೆ ಈ ಭಾರದ ಬ್ಯಾಟ್ ಸುಲಭವಾಗಿ ಸ್ಪಂದಿಸುತ್ತಿರಲಿಲ್ಲ. 6 ಎಸೆತಗಳಲ್ಲಿ 6 ಸಿಕ್ಸರ್ ಸಿಡಿಸಿದ ಗ್ಯಾರಿ ಸೋಬರ್ಸ್ ತಮ್ಮ ಕ್ರಿಕೆಟ್ ಬದುಕಿನ ಕೊನೆವರೆಗೂ ಬಳಸಿದ್ದು ಕಡಿಮೆ ಭಾರವಿರುವ ಇಂಗ್ಲಿಷ್ ವಿಲ್ಲೋ ಬ್ಯಾಟ್ಗಳನ್ನೇ. 1970ರ ನಂತರ ಬ್ಯಾಟ್ಗಳ ಉತ್ಪಾದನೆ, ತಂತ್ರಜ್ಞಾನ ಇವೆಲ್ಲದರಲ್ಲೂ ಸಾಕಷ್ಟು ಬದಲಾವಣೆಗಳಾದವು. ಜಾನ್ ನ್ಯೂಬರಿ ಹಾಗೂ ಗ್ಯಾರಿ ನಿಕೋಲಾಸ್ ಬ್ಯಾಟ್ನಲ್ಲಿ ತೂಕದ ಅಳವಡಿಸುವಿಕೆಯ ಕುರಿತು ಸಾಕಷ್ಟು ಅನ್ವೇಷಣೆಗಳನ್ನು ಮಾಡಿದರು. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ನಲ್ಲಿ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾಸ್ಟನ್ ಸಲೆಮ್ ಟಾಲ್ ಪುಟ್ಟರ್ ತಯಾರಿಸುತ್ತಿದ್ದರು. ಇದು ಸಾಕಷ್ಟು ಜನಪ್ರಿಯತೆಯನ್ನು ಕಂಡಿತ್ತು. ಇದೇ ತಂತ್ರಜ್ಞಾನವನ್ನು ಬಳಸಿ ಗ್ಯಾರಿ ನಿಕೋಲಾಸ್ ಸೂಪರ್ ಸ್ಕೂಪ್ ಎಂಬ ಬ್ಯಾಟ್ ತಯಾರಿಸಿದರು. ಆದರೆ ಅದು ಹೆಚ್ಚು ಜನಪ್ರಿಯತೆ ಪಡೆಯಲಿಲ್ಲ. 1980ರ ಅವಧಿಯಲ್ಲಿ ಹೆಚ್ಚು ಒಣಗಿದ ಮರದಿಂದ ಮಾಡಿದ ಬ್ಯಾಟ್ಗಳು ಮಾರುಕಟ್ಟೆಗೆ ಬಂದವು. ಇಲ್ಲಿ ತಯಾರಾದ ಬ್ಯಾಟುಗಳೇ ಈಗ ಮುಂದುವರೆದಿವೆ. ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಮಾರುಕಟ್ಟೆಗೆ ಬರುತ್ತಿವೆ. ಈಗ ಬ್ಯಾಟ್ಗಳ ಬಾಳಿಕೆಯ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ಗೆ ಅವರ ಅಕ್ಕ ನೀಡಿದ ಕಾಶ್ಮೀರ್ ವಿಲ್ಲೋ ಬ್ಯಾಟ್ ಅವರ ಮೊದಲ ಬ್ಯಾಟ್ ಆಗಿತ್ತು. ಬ್ರಾಡ್ಮನ್ ಪ್ರತಿ 1000 ರನ್ ಆದ ಕೂಡಲೇ ಬ್ಯಾಟ್ ಬದಲಾಯಿಸುತ್ತಿದ್ದರಂತೆ. ಹರ್ಷಲ್ ಗಿಬ್ಸ್ ಒಂದು ಋತುವಿನಲ್ಲಿ 47 ಬ್ಯಾಟ್ಗಳನ್ನು ಬಳಸಿದ್ದಾರೆ. ಡೆನಿಸ್ ಲಿಲ್ಲಿ 1979ರಲ್ಲಿ ಅಲ್ಯೂಮಿನಿಯಂ ಬ್ಯಾಟ್ ಬಳಸಿದ್ದರು. ಅದು ಚೆಂಡನ್ನು ಹೆಚ್ಚು ಹಾನಿ ಮಾಡುತ್ತಿದ್ದ ಕಾರಣ ಮತ್ತೆ ಬಳಸಲು ಅವಕಾಶ ನೀಡಲಿಲ್ಲ. ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರರು ತಮಗೆ ಇಷ್ಟ ಬಂದ ಹಾಗೆ ಬ್ಯಾಟ್ ಬಳಸಿ ವಿವಾದಕ್ಕೆ ಗುರಿಯಾಗಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದು.
ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ 2006ರಲ್ಲಿ ಕಾರ್ಬನ್ ಗ್ರಾಫೈಟ್ ಬ್ಯಾಟ್ ಬಳಸಿ ಬ್ಯಾಟಿನ ನಿಯಮ ಉಲ್ಲಂಘಿಸಿದ್ದರು. ಕುಕಬುರಾ ತಯಾರಿಸಿದ ಈ ಬ್ಯಾಟನ್ನು ನಂತರ ನಿಷೇಧ ಮಾಡಲಾಯಿತು. ಅದೇ ರೀತಿ ಬೀಸ್ಟ್ ಮತ್ತು ಜೆನೆಸಿಸ್ ಹುರಿಕೇನ್ ಬ್ಯಾಟನ್ನು ನಿಷೇಧಿಸಲಾಯಿತು. 2010ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡುತ್ತಿದ್ದ ಮ್ಯಾಥ್ಯೂ ಹೇಡನ್ ಮ್ಯಾಂಗೂಸ್ ಹೆಸರಿನ ಬ್ಯಾಟ್ ಬಳಸಿದರು. ಇದು T20 ಮಾದರಿಯ ಕ್ರಿಕೆಟಿನಲ್ಲಿ ಸ್ಫೋಟಕ ಆಟ ಪ್ರದರ್ಶಿಸಲು ಅನುಕೂಲವಾಗುತ್ತಿದ್ದು, ಆದರೆ ಡಿಫೆನ್ಸ್ ಆಟ ಆಡಲು ಸಾಧ್ಯವಾಗುತ್ತಿರಲಿಲ್ಲ. ಉದ್ದನೆಯ ಹ್ಯಾಂಡಲ್ ಇದ್ದ ಕಾರಣ ರಕ್ಷಣಾತ್ಮಕ ಆಟಕ್ಕೆ ಅಡ್ಡಿಯಾಗುತ್ತಿದ್ದು, ಇದರಿಂದಾಗಿ ಬ್ಯಾಟ್ ಕ್ರಿಕೆಟ್ನಿಂದ ದೂರವಾಯಿತು. ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಯಾದಂತೆ ಕ್ರಿಕೆಟ್ ಬ್ಯಾಟ್ನಲ್ಲೂ ಹೊಸ ಪ್ರಯೋಗಗಳು ಆದವು. ಅವು ಯಾವುವು ICC ಬ್ಯಾಟ್ ನಿಯಮವನ್ನು ಉಲ್ಲಂಘಿಸಿಲ್ಲ. ಹ್ಯಾಂಡಲ್ನಲ್ಲಿ ಸೆನ್ಸಾರ್ ಇರುವಂತೆ ಸ್ಮಾರ್ಟ್ ಬ್ಯಾಟ್, ಸೆನ್ಸರ್ ಮೂಲಕ ಸ್ಪೀಡ್ ಮತ್ತು ಆ್ಯಂಗಲ್ಗಳನ್ನು ದಾಖಲಿಸುವ ಸ್ಟ್ಯಾನ್ಸ್ ಬೀಮ್ ತಂತ್ರಜ್ಞಾನದ ಬ್ಯಾಟ್ಗಳು, 2 ಡಿಸೈನ್ನ ಹ್ಯಾಂಡಲ್ ಇರುವಂಥ ಬ್ಯಾಟ್ಗಳು, ಸುಪೀರಿಯರ್ ಗ್ರಿಪ್ ತಂತ್ರಜ್ಞಾನ ಹೊಂದಿರುವ ಬ್ಯಾಟ್ಗಳು, ಏರೋಡೈನಮಿಕ್ ಬ್ಲೇಡ್ ಪ್ರೊಫೈಲ್ ಇರುವಂಥ ಬ್ಯಾಟ್ಗಳು ಬಳಕೆಯಾಗಿವೆ. ಇನ್ನು ಏನೇನು ತಂತ್ರಜ್ಞಾನದ ಬ್ಯಾಟ್ ಬರಲಿದೆಯೋ ನಾವು ಕಾದು ನೋಡಬೇಕು. ಕ್ರಿಕೆಟ್ ಜಗತ್ತಿನಲ್ಲಿ ಬ್ಯಾಟ್ ಹಲವಾರು ಹಂತಗಳನ್ನು ದಾಟಿ ಬಂದಿದೆ. ಹಾಕಿಯ ಸ್ಟಿಕ್ನಂತಿದ್ದ ಬ್ಯಾಟ್ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ನಿಯಮದಂತೆ ಇಂಗ್ಲಿಷ್ ವಿಲ್ಲೋ, ಕಾಶ್ಮೀರ್ ವಿಲ್ಲೋ ಮೂಲಕ ಸಿದ್ಧವಾಗುತ್ತದೆ. ಬ್ರಾಂಡ್ ಯಾವುದೇ ಇರಲಿ, ಈಗ ಅಂತಾರಾಷ್ಟ್ರೀಯ ಪಂದ್ಯಗಳೇ ಬಳಸುವ ಬ್ಯಾಟ್ನ ಅಳತೆ ಮತ್ತು ತೂಕವನ್ನು ತಿಳಿದುಕೊಳ್ಳಬೇಕಾದ್ದು ಅಗತ್ಯ. ತೂಕದ ಬಗ್ಗೆ ಯಾವುದೇ ಮಿತಿಯನ್ನು ICC ಹಾಕಿಲ್ಲ. ಆದರೆ ಸಾಮಾನ್ಯವಾಗಿ 1.2ರಿಂದ 1.4 kg ತೂಕದ ಬ್ಯಾಟ್ಗಳು ಈಗ ICC ಮಾನ್ಯತೆ ನೀಡಿದೆ. ಉದ್ದ 38 ಇಂಚು, ಅಗಲ 4.25 ಇಂಚು ಅಂದರೆ 10.8 ಸೆಂಟಿಮೀಟರ್, ಡೆಪ್ತ್ 2.64 ಇಂಚು ಅಂದರೆ 6.7 ಸೆಂಟಿಮೀಟರ್. ಇದು ಬ್ಯಾಟಿನ ಮಧ್ಯಭಾಗದಲ್ಲಿ. ಬ್ಯಾಟಿನ ಅಂಚು 1.56 ಇಂಚು ಅಂದರೆ 4 ಸೆಂಟಿಮೀಟರ್ ಇರಬೇಕು.